ಗೌರವಾನ್ವಿತರು ನೂತನ ತಾಲೂಕು ಕಾರ್ಯನಿರ್ವಾಹಕ ಪತ್ರಕರ್ತರ ಸಂಘದ ಅಧ್ಯಕ್ಷರು, ಸಮಾಜ ಸೇವೆ ಹೆಸರು ಪಡೆದ ಹಾಗೂ ಎಲ್ಲರ ವಿಶ್ವಾಸ ಪಡೆದ ಸಕ್ರಿಯ ಸಂಘದ ಅಧ್ಯಕ್ಷರು ಯಮನೂರು ನಾಗರಾಜ್ ರವರು ಅವಿರೋಧವಾಗಿ ಆಯ್ಕೆ. ಅದೇ ರೀತಿ ಚುನಾವಣೆಯಲ್ಲಿ ತಾಲೂಕು ಉಪಾಧ್ಯಕ್ಷರು 15 ಮತಗಳನ್ನು ಪಡೆದು ಸಿಕೆ ಲಕ್ಷ್ಮಣ್ ಜೈಬೇರಿ ಗಳಿಸಿದ್ರು ಹಾಗೂ ಮತ್ತೊಮ್ಮೆ ಉಪಾಧ್ಯಕ್ಷರು 10 ಮತಗಳನ್ನು ಪಡೆದು ಎನ್ ಕೃಷ್ಣಮೂರ್ತಿ ಆಯ್ಕೆಯಾಗಿರುತ್ತಾರೆ. ಅದೇ ರೀತಿ ಈ ದಿನ ಚುನಾವಣೆಯಲ್ಲಿ 16 ಮತಗಳನ್ನು ಪಡೆದು ತಾಲೂಕು ಪ್ರಧಾನ ಕಾರ್ಯದರ್ಶಿ ಗೌರವಾನ್ವಿತರು ಹಿರಿಯರು ಮರಿಪಲ್ಲಿ ಲಕ್ಷ್ಮಣ್ ರವರು ಜೈಬೇರಿ ಗಳಿಸಿದ್ರು ಹಾಗೂ ಸಂಘದ ಅವಿರೋಧವಾಗಿ ಆಯ್ಕೆಯಾಗಿ ತಾಲೂಕು ಕಾರ್ಯದರ್ಶಿ ಹಾಗೂ ಖಜಾನ್ಸಿ ನಾರಾಯಣಮೂರ್ತಿ, ರಮೇಶ್ ಕುಮಾರ್, ಎಸ್ ಲಕ್ಷ್ಮಣ್ ಬಾಬು ಆಯ್ಕೆ ಹಾಗೂ ಗೌರವಾನ್ವಿತರು ಕಾರ್ಯಕಾರಿ ಸಮಿತಿಗೆ ಆಯ್ಕೆಯಾಗಿರುವ ಸದಸ್ಯರು ಶಬೀರ್ ಅಹ್ಮದ್, ಎಲ್ ಮುರಳಿ ಮೋಹನ್, ಶ್ರೀನಿವಾಸ್, ಕಾವ್ಯಶ್ರೀ, ಕಿಶೋರ್ ಕುಮಾರ್, ಆರ್ ರವಿಕುಮಾರ್, ಮುನಿವೆಂಕಟೇಗೌಡ, ಕೆವಿ ಸುರೇಶ್ ಎಂಬುವರು ಚುನಾವಣೆಯಲ್ಲಿ ಆಯ್ಕೆ ಎಂಬುದಾಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ಅಧಿಕಾರಿಗಳ ಘೋಷಣೆ ವ್ಯಕ್ತಪಡಿಸಿದರು. ಇದಿನ ಸಂಘದ ನೂತನ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳಿಗೆ ಕೋಲಾರ ಜಿಲ್ಲಾ ಸಂಘದ ಸದಸ್ಯರು ಶುಭ ಕೋರಿದರು ಹಾಗೂ ಸಂಘದ ಅಭಿವೃದ್ಧಿಯ ಬಗ್ಗೆ ಸಲಹೆ ಸೂಚನೆಗಳನ್ನು ವ್ಯಕ್ತಪಡಿಸಿದರು. ಅದೇ ರೀತಿ ಈ ದಿನ ನೂತನ ಗೌರವಾನ್ವಿತ ಅಧ್ಯಕ್ಷರು ಯಮನೂರು ನಾಗರಾಜರವರು ಸಂಘದ ಅಭಿವೃದ್ಧಿಗೆ ಮೊದಲ ಆದ್ಯತೆ ಹಾಗೂ ಎಲ್ಲ ಪದಾಧಿಕಾರಿಗಳ ವಿಶ್ವಾಸ ಪಡೆದು ಜಿಲ್ಲಾ ಮಟ್ಟದ ಪತ್ರಕರ್ತರ ಸಂಘದ ಹಿರಿಯರ ಮಾರ್ಗದರ್ಶನ ಪಡೆದು ತಾಲೂಕು ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳ ವಿಶ್ವಾಸ ಮತ್ತೊಮ್ಮೆ ಪಡೆದು ತಾಲೂಕಿನ ಸಂಘದ ಅಭಿವೃದ್ಧಿ ಹಾಗೂ ಎಲ್ಲರ ಮೂಲಭೂತ ಸೌಕರ್ಯಗಳ ಸಹಕಾರ ಸೇವೆ 24 ಗಂಟೆ ಇರುತ್ತದೆ. ಎಲ್ಲರ ಒಪ್ಪಿಗೆ ಮೇರೆಗೆ ನನ್ನ ಅಭಿವೃದ್ಧಿಗೆ ಸಂಘದಲ್ಲಿ ಹೆಚ್ಚಿನ ಸವಲತ್ತುಗಳನ್ನು ನನ್ನ ಸೇವೆ ಸದಾ ಇರುತ್ತದೆ ಎಂಬುದಾಗಿ ಮತ್ತೊಮ್ಮೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಮತ್ತೆ ದೊಡ್ಡವರು, ನನಗಿಂತ ನಾನು ಚಿಕ್ಕವನೇ ಅಂದ್ಕೊಳ್ತೀನಿ. ಎಲ್ಲರೂ ದೊಡ್ಡವರಿಗೆ ನಮಸ್ಕಾರ ಮಾಡಿ ರಾಜೇಂದ್ರ ಅಣ್ಣವರು ಮತ್ತೆ ಸುರೇಶ್ ಅಣ್ಣವರು ಬಂದಿದ್ದಾರೆ. ಇನ್ನ ಹಿರಿಯರು ಜಿಲ್ಲೆಯಲ್ಲಿ ಹಿರಿಯರು ಇದ್ದಾರೆ, ಹೆಸರು ಹೇಳುವುದು ಬೇಡ ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡ್ರೆ ಎಲ್ಲರೂ ಯಾವುದೇ ನಾನು ನಿಮ್ಮ ಮನೆ ಮಗನಾಗೆ ಏನಿದೆ ಸಂಘದಲ್ಲಿ ಪತ್ರಕರ್ತರ ಆಗಲಿ ಮತ್ತೆ ಸಂಘದಲ್ಲಿ ಯಾವುದೇ ವ್ಯವಹಾರ ಆಗಲಿ ಯಾವುದಕ್ಕೆ ಧಕ್ಕೆ ತರೆದಿರ ನಾನು ನಡೆಸ್ಕೊಂಡು ಹೋಗ್ತೀನಿ, ಮುಂದೂಡಿಸ್ಕೊಂಡು ಹೋಗ್ತೀನಿ, ಎಳ್ಕೊಂಡು ಹೋಗ್ತೀನಿ. ದೊಡ್ಡವರು ಕೆಲವರು ಇಲ್ಲ, ನಿನ್ನೆಯಿಂದ ಜೊತೆಯಲ್ಲಿದ್ದೀವಿ, ಮೊನ್ನೆಯಿಂದ ಇದ್ರು ಗೌಡ ಅಣ್ಣವರೆಲ್ಲ ಬಾಬು ಎಲ್ಲ ಜೊತೆಯಲ್ಲಿ ಇಲ್ಲ, ಬೇಜಾರು ಮಾಡ್ಕೊಂಡಿದ್ದಾರೆ. ಅವರು ಕೂಡ ಅವ್ರನ್ನೆಲ್ಲ ಜೊತೆಯಲ್ಲಿ ಸೇರಿ ಅವ್ರ ಮನೆ ಮಗನಾಗಿ ದುಡ್ಕೊಂಡು ಯಾರಿಗೆ ಧಕ್ಕೆ ಬರ್ದಿರ ಪತ್ರಕರ್ತರ ಸಂಘಕ್ಕೆ ಇಲ್ಲ ದೊಡ್ಡವರಿಗೆ ಯಾರಿಗೆ ಧಕ್ಕೆ ಬರ್ದಿರ ನಡೆಸ್ಕೊಂಡು ಹೋಗ್ತೀನಿ ಅಂತ ನಿಮ್ಮ ಮುಂದೆ ಹೇಳಿ ನಾನು ನಮಸ್ಕಾರ ಮಾಡ್ತೀನಿ. ಅವ್ರಿಗೆ ಮೊದಲನೇದಾಗಿ ಅಭಿನಂದನೆಗಳು. ಜೊತೆಗೆ ಇವತ್ತು ನಾಗರಾಜ್ ಅವ್ರ ಆದಿಯಾಗಿ ಅವರ ಟೀಮ್ ಏನು ಇವತ್ತು ಎಲ್ಲರೂ ಗೆದ್ದಿದ್ರಿ, ನಿಮ್ಮೆಲ್ರಿಗೂ ಕೂಡ ಶುಭಾಶಯಗಳು. ಇದನ್ನ ನಾನು ಚುನಾವಣೆ ಅಂತ ಹೇಳೋದಿಕ್ಕೆ ನಾನು ಇಷ್ಟಪಡಲ್ಲ. ಇದೊಂದು ಸ್ಪೋರ್ಟ್ಸ್. ಇವತ್ತೊಂದು ಚಿಕ್ಕದಾಗ ಒಂದು 3 ವರ್ಷಕ್ಕೆ ಒಂದ್ಸತಿ ಒಂದು ಸ್ಪೋರ್ಟ್ಸ್ ಆಗಿದೆ. ಆ ಸ್ಪೋರ್ಟ್ಸ್ ಅಲ್ಲಿ ಯಾರು ಗೆದ್ದಿದ್ದಾರೆ ಯಾರು ಸೋತಿದ್ದಾರೆ ಅನ್ನೋದೆಲ್ಲ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ವಿ, ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡಿದ್ವಿ. ನಿನ್ನೆ ಮೆಸೇಜ್ ಅಲ್ಲಿ ಹಾಕಿದ್ರು ಚುನಾವಣಾ ಪ್ರಜಾಪ್ರಭುತ್ವದ ಹಬ್ಬ ಅಂತ ಹೇಳಿ. ಸೊ ಆ ಹಬ್ಬನ ಸೆಲೆಬ್ರೇಟ್ ಮಾಡಿದೀವಿ. ಅದರಲ್ಲಿ ಖುಷಿ ಹಿಂದೆ ಮುಂದೆ ಅದೇನು ಇರೋದಿಲ್ಲ. ಎಲ್ಲರೂ ಖುಷಿಯಾಗಿ ಜೊತೆಲಿ ಹೋಗ್ಬೇಕು. ಆಮೇಲೆ ಎಲ್ರೂ ಒಗ್ಗಟ್ಟಾಗಿ ಕರ್ಕೊಂಡು ಹೋಗುವಂಥ ಜವಾಬ್ದಾರಿ ನಾಗರಾಜ್ ಅವ್ರ ಮೇಲಿದೆ. ಇದನ್ನ ಈ ಚುನಾವಣೆಯಲ್ಲಿ ಹಿಂದೆ ಮುಂದೆ ಏನೇನಾಯ್ತು ಆ ಮಾತುಗಳು ಅದನ್ನು ಹೊರಗಡೆ ಎಲ್ಲೂ ಚರ್ಚೆ ಆಗುವಂಥ ಅವಶ್ಯಕತೆ ಇರಲ್ಲ. ಈ ಚುನಾವಣೆ ಇವತ್ತೇನು ಮುಗಿದಿದೆ ಇದನ್ನು ಇಲ್ಲಿಗೆ ಬಿಟ್ಬಿಡಿ. ಇನ್ನೆಲ್ಲರೂ ಒಗ್ಗಟ್ಟಾಗಿ ಜೊತೆನಲ್ಲಿ ಖುಷಿಯಾಗಿ ಹೋಗಿ ಒಂದಷ್ಟು ಒಳ್ಳೆ ಕಾರ್ಯಕ್ರಮಗಳು ಮಾಡಿ. ಪತ್ರಕರ್ತರು ಭವನ ಇಲ್ಲ ಅಂತ ಅನ್ಸುತ್ತೆ, ಇಲ್ಲಿ ಒಂದು ಭವನ ಮಾಡಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಳ್ಳಿ. ಭವನ ಒಂದು ಮಾಡಿ ನಮ್ಗೊಂದು ಕೂತ್ಕೊಂಡು ಏನಾದರೂ ಕಷ್ಟ ಸುಖ ಅಂದಾಗ ಅಟ್ಲೀಸ್ಟ್ ಕೂತ್ಕೊಂಡು ಮಾತಾಡೋದಕ್ಕೆ ಒಂದು ಜಾಗ ಇರಲಿ, ಒಂದು ಭವನ ಮಾಡಿ ಅದನ್ನೊಂದು ಟಾರ್ಗೆಟ್ ಇಟ್ಕೊಂಡು ಹೋಗಿ. ಸಾಧ್ಯ ಆದಷ್ಟು ಎಲ್ಲರೂ ಆಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸುಮ್ಮನೆ ಏನೋ ಹೆಸ್ರಿಗೆ ಮಾತ್ರ ಪತ್ರಕರ್ತ ಅನ್ನೋದಕ್ಕಿಂತ ಇಲ್ಲಿ ಶ್ರೀನಿವಾಸಪುರದಲ್ಲಿರುವಂಥ ಸಮಸ್ಯೆಗಳೇನಿದೆ ಅದನ್ನ ಒಂದು ಸ್ವಲ್ಪ ಗಮನ ಹರಿಸಿ ಸಂಬಂಧಪಟ್ಟವ್ರ ಗಮನಕ್ಕೆ ತಂದು ಅದನ್ನ ಬಗೆಹರಿಸಿ ನಾವು ಸೊಸೈಟಿನಲ್ಲಿ ಜೀವಂತವಾಗಿದ್ದೀವಿ ಅನ್ನೋದನ್ನ ತೋರಿಸಿ. ಹಂಗಾಗಿ ಪತ್ರಕರ್ತರು ನಮ್ಮ ಜವಾಬ್ದಾರಿ ಏನಿದೆ ಫಸ್ಟ್ ಅದನ್ನ ಮಾಡಿದ್ರೆ ನಮ್ಮ ಬೆನ್ನೆಲುಬಾಗಿ ಎಲ್ಲ ಇಡೀ ಸೊಸೈಟಿ ನಮ್ಮ ಜೊತೆಲಿ ನಿಂತ್ಕೊಳ್ಳುತ್ತೆ. ಹಂಗಾಗಿ ಸಂಘದ ಚುನಾವಣೆ ಇದನ್ನ ಯಾರು ಪ್ರತಿಷ್ಠೆ ಅಥವಾ ನನಗೇನೋ ಕಿರೀಟ ಅಂತ ದಯವಿಟ್ಟು ಯಾರು ಅಂದ್ಕೊಳಕ್ ಹೋಗ್ಬೇಡಿ. ಒಂದು ಜವಾಬ್ದಾರಿ ಸಿಕ್ಕಿದೆ. ಸಾಧ್ಯ ಆದ್ರೆ ಒಂದಷ್ಟು ನನಗೆ ಸಿಕ್ಕಂತ ಅವಕಾಶದಲ್ಲಿ ನಂದೇ ಆದ ಒಂದೆರಡು ಹೆಜ್ಜೆ ಗುರುತುಗಳು ಏನಾದ್ರು ಇಡ್ಬೋದಾ ಅನ್ನೋದನ್ನ ಯೋಚನೆ ಮಾಡಿ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡಿ. ಬರೀ ನಮ್ಮ ಸಂಘಕ್ಕಷ್ಟೇ ಅಲ್ಲ, ಸ್ವಲ್ಪ ಸೊಸೈಟಿಗೂ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಏನಾದ್ರು ಮಾಡಿ. ಚುನಾವಣೆ ಮುಗಿದಿದೆ, ನಾವು ಚುನಾವಣೆ ಎದುರಿಸಿದ್ದೀವಿ. ನಮ್ಮಲ್ಲಿ ಏನೂ ಇದಿಲ್ಲ, ಒಂದೇ ಹಂತದಲ್ಲೆಲ್ಲ ಹೋಗ್ತಾ ಇದ್ದೀರಿ. ಸೊ ಅತ್ಯಂತ ಜವಾಬ್ದಾರಿಯಾಗಿರುವಂಥದ್ದು ಮೊದಲಿಗೆ ಯಮನೂರು ನಾಗರಾಜಣ್ಣವ್ರಿಗೆ. ಯಾಕಂತ ಹೇಳಿದ್ರೆ ಚುನಾವಣೆ ಆಗೋಗಿತ್ತು, ಎಲ್ಲರನ್ನು ಕರ್ಕೊಂಡು ಹೋಗುವಂಥ ಜವಾಬ್ದಾರಿ ಮತ್ತು ಇಲ್ಲಿ ಕಾರ್ಯಕ್ರಮ ನಡೆಸ್ಕೊಳ್ಳುವಂಥ ಈಗಲೂ ಅವ್ರ ಮೇಲೆ ಜವಾಬ್ದಾರಿ ಅತಿ ಹೆಚ್ಚು ಜವಾಬ್ದಾರಿ ಹೋಗುತ್ತೆ. ಅದೇ ರೀತಿ ಏನು ಗೆದ್ದಿರುವಂತಹ ಎಲ್ಲ ಪದಾಧಿಕಾರಿಗಳು ಸಹ
ಅವರಿಗೆ ಸಹಕಾರ ಕೊಟ್ಟು ಏನೇ ಅಡೆತಡೆಗಳು ಮತ್ತು ಸಣ್ಣ ಭಿನ್ನಾಭಿಪ್ರಾಯಗಳು ಬಂದರೂ ಸಹ ಅದನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಕಳ್ಕೊಳ್ಳುವಂತಹ ಜವಾಬ್ದಾರಿ ಸಂಘದ ಅಧ್ಯಕ್ಷರಿಗೆ ಮತ್ತು ಅದೇ ರೀತಿ ಸದನ ಕಾರ್ಯದರ್ಶಿ ಲಕ್ಷ್ಮಣ್ ಅವರಿಗೆ ಮೇಲೆ ಇರುತ್ತೆ. ಯಾಕಂದರೆ ಅತಿ ಹೆಚ್ಚು ಭಾರ ಇರುವಂಥದ್ದು ಅವ್ರಿಗೆ. ಯಾಕಂತ ಹೇಳಿದ್ರೆ ಎಲ್ಲರೂ ಪದಾಧಿಕಾರಿಗಳು ಇರ್ತಾರೆ, ಆದರೆ ಏನೇ ನಿರ್ಧಾರ ತಗೊಂಡ್ರೂ ಸಹ ಅವ್ರ ಮೇಲೆ ಹೆಚ್ಚು ಇರುತ್ತೆ. ಅದೇ ರೀತಿ ಕೋಲಾರದ ಕಾರ್ಯಕಾರಿ ಸಮಿತಿಗೆ ಉಪೇಂದ್ರ ಸಹ ಆಯ್ಕೆ ಆಗಿದ್ದವರು. ಅವ್ರಿಗೂ ಸಹ ಇಲ್ಲಿ ಜವಾಬ್ದಾರಿ ಇರುತ್ತೆ. ಅಂದರೆ ಇಲ್ಲೇನೇ ಸಣ್ಣ ಪುಟ್ಟ ವ್ಯತ್ಯಾಸ ಬಂದರೆ ಸರಿಪಡ್ಕೊಂಡು ಹೋಗುವಂಥ ಕೆಲಸ ಅವ್ರ ಮೇಲೆ ಇರುತ್ತೆ. ಏನು ಇವತ್ತು ತಾಲೂಕು ಅಧ್ಯಕ್ಷರಾಗಿ ನಾಗರಾಜಣ್ಣ ಅವರು ಗೆದ್ದಿರ್ತಾರೆ, ಅವರಿಗೆ ಮೊದಲನೇದಾಗಿ ನಾನು ಅಭಿನಂದನೆ ತಿಳಿಸ್ತೀನಿ. ಅದೇ ರೀತಿ ತಾಲೂಕು ಉಪಾಧ್ಯಕ್ಷರಾದಂತಹ ಲಕ್ಷ್ಮಣ್ಣನವರು ಸಹ ಆಯ್ಕೆ ಇದ್ದಾರೆ, ಅವ್ರಿಗೂ ಸಹ ಅಭಿನಂದನೆ. ಮತ್ತು ತಾಲೂಕು ಮತ್ತೊಬ್ಬ ಉಪಾಧ್ಯಕ್ಷರಾಗಿ ಕೃಷ್ಣಮೂರ್ತಿ ಸರ್ ಅವರು ಆಯ್ಕೆ ಆಗಿದ್ದಾರೆ, ಅವ್ರಿಗೂ ಸಹ ಅಭಿನಂದನೆ ತಿಳಿಸ್ತೀನಿ. ಮತ್ತು ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದಂತಹ ಲಕ್ಷ್ಮಣ ಅವರಿಗೆ ಅಭಿನಂದನೆ. ಮತ್ತು ತಾಲೂಕು ಕಾರ್ಯದರ್ಶಿಗಳಾಗಿ ಇಬ್ಬರು ಆಯ್ಕೆ ಆಗಿದ್ದಾರೆ, ನಾರಾಯಣ ಮೂರ್ತಿ ಮತ್ತು ರಮೇಶ್ ಅವರಿಗೆ, ಅವ್ರಿಗೂ ಸಹ ಅಭಿನಂದನೆ. ಮತ್ತು ಖಜಾಂಚಿ ಲಕ್ಷ್ಮಣ್ ಬಾಬು ಅವರು ಸಹ ಎಸ್ ನಾರಾಯಣ ಮೂರ್ತಿ ಅವರು ಅವರಿಗೆ ನಾವು ಸ್ವಾಗತವನ್ನು ಬಯಸ್ತೀವಿ. ಅದೇ ರೀತಿಯಾಗಿ ಮತ್ತೊಬ್ಬರಾಗಿರ್ತಕ್ಕಂಥ ತಾಲೂಕು ಕಾರ್ಯದರ್ಶಿ ಆಯ್ಕೆ ಆಗಿರ್ತಾರೆ ರಮೇಶ್ ಕುಮಾರ್ ಅವರು ಕೂಡ ಅವರಿಗೆ ಸ್ವಾಗತವನ್ನು ಬಯಸ್ತೀವಿ. ಅದೇ ರೀತಿಯಾಗಿ ಖಜಾಂಚಿಯಾಗಿ ಆಯ್ಕೆ ಆಗಿರ್ತಾರೆ ಲಕ್ಷ್ಮಣ್ ಬಾಬು ಕೂಡ ಅವರಿಗೆ ಸ್ವಾಗತವನ್ನು ಬಯಸ್ತೀವಿ. ಹಾಗೆ ಕಾರ್ಯಕಾರಿ ಸಮಿತಿಗೆ ಆಯ್ಕೆ ಆಗಿರ್ತಕ್ಕಂಥ ಸದಸ್ಯರನ್ನು ಒಟ್ಟುಗೂಡಿಸಿ ಶಿಬಿರ ಪ್ರಯತ್ನ ಮಾಡಿ. ಮುಖ್ಯವಾಗಿ ಇವತ್ತು ಪತ್ರಕರ್ತರಿಗೆ ಸಾಕಷ್ಟು ಸಮಸ್ಯೆಗಳಿದೆ, ಸಾಕಷ್ಟು ನೋವುಗಳಿದೆ. ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಾಗೆ ಕಾರ್ಯಕ್ರಮಗಳನ್ನು ರೂಪಿಸಿ ಅದನ್ನು ಅನುಷ್ಠಾನಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಅದಕ್ಕೆ ನಿಮಗೆ ಸುರೇಶು ಮತ್ತು ಸಿಂಹ ಮತ್ತು ಅಧ್ಯಕ್ಷರು ಚಂದ್ರಶೇಖರು ಮತ್ತು ರಾಜ್ಯ ಸಮಿತಿಯ ಸದಸ್ಯರು ಮುನ್ರಾಜ್ ಅವರು ಎಲ್ಲರೂ ನಿಮ್ಮ ಜೊತೆಗೆ ಇರ್ತಾರೆ. ನಮ್ಮದೆಲ್ಲ ತಾತ್ಕಾಲಿಕ, ನಾವು ಚುನಾವಣೆ ಮುಗಿಯುತ್ತೆ, ನಾವು ನಮ್ಮ ಕೆಲಸಗಳಲ್ಲಿ ನಾವು ನಿರತರಾಗ್ತೀವಿ. ಏನಾದರೂ ಕರೆದ್ರೆ ನಮಗೆ ಅವಕಾಶಗಳಿದ್ದು ನಮಗೆ ಪುರ್ಸತ್ತಿದ್ರೆ ಬಂದು ನಾವು ನಿಮ್ಮ ಜೊತೆ ಕೈ ಜೋಡಿಸ್ಲಿಕ್ಕೆ ನಾವು ತಯಾರಾಗಿದ್ದೀವಿ. ನಮಗೇನು ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಯಾವುದೂ ಇಲ್ಲ. ನನಗಾಗಲಿ ಮಾಮಿಗಾಗಲಿ ನಾವು ಉತ್ತರ ದಕ್ಷಿಣ ಅಂತಲೇ ಇಲ್ಲ, ನಾವು ಒಂದೇ ಟ್ರ್ಯಾಕಲ್ಲಿ ಓಡಾಡ್ತಾ ಇರ್ತೀವಿ. ನಿಮಗೆ ಸಹಕಾರ ಬೇಕು ಅಂತಂದರೆ ಎನಿ ಟೈಮ್ ನಾವು ಕೊಡ್ತೇವೆ. ಆದರೆ ನಾನು ನಿಮಗೆ ಮುಂಚೆನೇ ಹೇಳಿದಾಗ ಏನು ಈ ಟೀಮ್ ಇದೆಯಲ್ಲ, ಅದ್ಭುತವಾದ ಟೀಮು. ನಾನು ಸುಮ್ಮನೆ ಹೊಗಳಿಕೆಗೆ ಹೇಳ್ತಾ ಇಲ್ಲ, ಅಥವಾ ನನ್ನನ್ನು ಚುನಾವಣಾ ಅಧಿಕಾರಿಯಾಗಿ ಮಾಡಿಬಿಟ್ಟಿದ್ದಾರೆ ಅಂತ ಕಾರಣಕ್ಕೆ ನಾನು ಹೇಳ್ತಾ ಇಲ್ಲ. ಅದ್ಭುತವಾದ ಟೀಮ್ ಇದೆ. ಆ ಅದ್ಭುತವಾದ ಟೀಮಲ್ಲಿ ಏನಾದರೂ ಸಣ್ಣ ಪುಟ್ಟ ಫ್ಯಾಮಿಲಿ ಮೆಂಬರ್ಸಲ್ಲಿ ಇದ್ದೇ ಇರ್ತದೆ. 5 ಬೆರಳು ಒಂದೇ ಥರ, ನಮ್ಮ ಮುಖಗಳು ಒಂದೇ ಥರ ಇದೆಯಾ? ಇಲ್ಲ. ಆದರೆ ಮಾನವ ಕುಲ ಒಂದೇ. ಸೊ ಹೀಗಾಗಿ ನೀವು ಅದನ್ನು ಅರ್ಥ ಮಾಡಿಕೊಂಡು ಎಲ್ಲರನ್ನೂ ಜೊತೆಗೆ ಸೇರಿಸ್ಕೊಂಡು ಸಂಘವನ್ನು ಬಲಪಡಿಸಿ, ಮುಖ್ಯವಾಗಿ ಪತ್ರಕರ್ತರ ಸಮಸ್ಯೆಗಳು ಏನಿದೆ ಅಂತ ಆಳವಾಗಿ ಅಧ್ಯಯನ ಮಾಡಿ, ನೀವು ಸದಸ್ಯತ್ವ ಕೊಡೋ ವಿಚಾರದಲ್ಲಿ ಇರ್ಬೋದು, ಅಥವಾ ಇನ್ಯಾವುದಾದ್ರೂ ಯೋಜನೆಗಳು ರೂಪಿಸಿದಾಗ ಅರ್ಹರಿಗೆ ಅದು ತಲುಪೋ ವಿಚಾರ ಆಗಿರ್ಬೋದು, ಎಲ್ಲವನ್ನೂ ಕೂಡ ನೀವು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಮಾಡ್ತೀರಾ ಅನ್ನುವಂಥ ಒಂದು ನಂಬಿಕೆಯಿಂದ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ, ಮತ್ತು ನನಗೆ ಕೊಟ್ಟ ಜವಾಬ್ದಾರಿಯನ್ನು ನಾನು ನನ್ನ ಇತಿಮಿತಿಯಲ್ಲಿ ನಾನು ಮಾಮಿ ಗಂಗಾಧರ್ ಎಲ್ಲ ಸೇರ್ಕೊಂಡಿದ್ದೇವೆ. ದಯವಿಟ್ಟು ಎಲ್ಲರೂ ಒಗ್ಗಟ್ಟಿನಿಂದ ಹೋಗಿ ಅಂತ ಹೇಳ್ತಾ ನನ್ನ ಮಾತು. ಟೆಕ್ನಿಷಿಯನ್ಸ್ ಇರ್ತಾರೆ, ಅದೆಲ್ಲ ಕೂಡ ನೀವುಗಳೆಲ್ಲ ಚೆನ್ನಾಗಿ ಇದ್ರೇ ಟ್ರೈನ್ ಮುಂದೆ ಹೋಗುವಂಥದ್ದು. ನೀವೇ ಸುಸ್ತಾಗ್ಬಿಟ್ಟು ಅಂತಂದರೆ ಟ್ರೈನು ಹಂಗೆ ಉಳಿದೋಗ್ಬಿಡುತ್ತೆ. ಅದು ಯಾರೂ ಕೂಡ ಆಸ್ಪದ ಕೊಡಬೇಡಿ. ಎಲ್ಲರನ್ನೂ ವಿಶ್ವಾಸದಿಂದ ತೊಗೊಂಡೋಗಿ. ಸಪೋಸ್ ಸೋತಿರ್ತಕ್ಕಂಥವ್ರು ಇರ್ಬೋದು, ಅಥವಾ ಏನೋ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿಂದ ಹೊರಗಡೆ ಉಳಿದಿರ್ತಕ್ಕಂಥವ್ರು ಇರ್ಬೋದು, ಅವ್ರನ್ನೆಲ್ಲರನ್ನೂ ಕೂಡ ಮಾತೃ ಸಂಸ್ಥೆಯ ಮೆಂಬರ್ಸ್ ಅಂತ ತಿಳ್ಕೊಂಡು ಅವರನ್ನು ಜೊತೆಗೂಡಿಸ್ಕೊಂಡು ನೀವು ಕೆಲಸ ಮಾಡಿದ್ರೆ ನಿಮ್ಮ ಗೆಲುವಿಗೆ ಮತ್ತು ಈ ಸಂಘಕ್ಕೆ ಸಾರ್ಥಕವಾಗುತ್ತೆ. ಈ ನಿಟ್ಟಿನಲ್ಲಿ ಈಗಾಗಲೇ ಸುರೇಶು ಮತ್ತು ನಮ್ಮ ಸಿಂಹ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಕೆಲಸ ಮಾಡಬೇಕು ಅಂತಂದ್ಬಿಟ್ಟು. ಕರೆಯೋದು ನಿಮ್ಮ ಧರ್ಮ, ಬರೋದು ಬಿಡೋದು ಅವ್ರ ಕರ್ಮ. ನಾನು ನಿನ್ನೆ ಮುಳುಬಾಗ್ಲಲ್ಲೂ ಅದು ಹೇಳಿದ್ದೀನಿ, ಇವತ್ತು ಇಲ್ಲಿ ಆ ಮಾತನ್ನು ಹೇಳ್ತಾ ಇದ್ದೀನಿ. ಪ್ರಯತ್ನ ಮಾಡಿ, ಎಷ್ಟು ಸಾಧ್ಯವೋ ಅಷ್ಟು ಜೋಡಿಸ್ಕೊಂಡು ಟ್ರೈನನ್ನು ಸುರೇಶ್ ಮತ್ತು ರಾಜೇಂದ್ರ ಸಿಂಹ ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೀನಿ. ಅವರು ಇದನ್ನು ಅವರ ಕಚೇರಿಯಲ್ಲಿ ಇದನ್ನು ದಾಖಲೆಯಾಗಿ ಇಟ್ಕೊಳ್ತಾರೆ. ಇದನ್ನು ನಿಮಗೂ ನಾವು ಕೊಡ್ತೀವಿ. ನೀವು ನಿಮ್ಮ ತಾಲೂಕು ಸಂಘದಲ್ಲಿ ಇದನ್ನು ಒಂದು ರೆಸಲ್ಯೂಷನ್ ಮಾಡಿ, ಆ ರೆಸಲ್ಯೂಷನ್ ಕಾಪಿಯನ್ನು ನೀವು ಪ್ರಧಾನ ಕಾರ್ಯದರ್ಶಿಗಳಿಗೆ ಮತ್ತು ಅಧ್ಯಕ್ಷರಿಗೆ ಕಳಿಸ್ಕೊಡಿ. ಇರ್ತಾರೆ, ಹಿಂದೆ ಇರ್ತಕ್ಕಂಥವ್ರು ಇರ್ತಾರೆ. ಸಂಘವನ್ನು ಸದೃಢವಾಗಿ ಬೆಳೆಸೋದಕ್ಕೆ ನೀವು ಶ್ರೀನಿವಾಸಪುರದ 30 ಜನ ಏನಿದ್ದೀರಾ,
ಅಂದರೆ ವೋಟ್ ಆಗದೆ ಇರತಕ್ಕಂಥವ್ರು ಕೂಡ ಅರ್ಹತೆ ಇಲ್ಲದೆ ಇರತಕ್ಕಂಥ ಸದಸ್ಯರನ್ನು ಸೇರಿಕೊಂಡಂತೆ ಒಟ್ಟು 30 ಜನ ಏನಿದ್ದೀರಾ, ಈ 30 ಜನರು ಕೂಡ ಶ್ರೀನಿವಾಸಪುರ ತಾಲೂಕಿನ ಪತ್ರಕರ್ತರ ಸಂಘದ ಚಕ್ರಗಳಿದ್ದಾಗೆ. ಇವತ್ತು ಇವರೆಲ್ಲ ಇಂಜನ್ಗಳು. ನಮ್ಮ ಸುರೇಶು, ರಾಜೇಂದ್ರ ಸಿಂಹ ಇಂಜನ್ಗಳಿದ್ದಾಗೆ. ಟಿ ಸಿ ಯಾರಪ್ಪ ಅಂತಂದರೆ ಬಾವುಟ ಹಾರಿಸ್ತಾರಲ್ಲ, ಅವ್ರು ಯಾರು ಅಂತಂದರೆ ನಮ್ಮ ನಾಗರಾಜು. ಇನ್ನು ಉಳಿದಂತೆ ಬೋಗಿಗಳಲ್ಲಿ ಕೆಲವರು ಇನ್ಸ್ಪೆಕ್ಟರ್ಗಳು. ಪುಟ್ಟ ವ್ಯತ್ಯಾಸಗಳ ನಡುವೆಯೂ ಕೂಡ ಸೌಹಾರ್ದತೆಯಿಂದ ನಡೆದ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಇ ಸಿ ಮೆಂಬರ್ಸ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಏನು ಹೇಳ್ಬೇಕು? ಎಸ್ ಎಚ್ ನಾರಾಯಣಮೂರ್ತಿ ಅವರು ಅವರಿಗೆ ನಾವು ಸ್ವಾಗತವನ್ನು ಬಯಸ್ತೀವಿ. ಅದೇ ರೀತಿಯಾಗಿ ಮತ್ತೊಬ್ಬರಾಗಿರ್ತಕ್ಕಂಥ ತಾಲೂಕು ಕಾರ್ಯದರ್ಶಿ ಆಯ್ಕೆಯಾಗಿರ್ತಾರೆ ರಮೇಶ್ ಕುಮಾರ್ ಅವರನ್ನು ಸ್ವಾಗತವನ್ನು ಬಯಸ್ತೀವಿ. ಅದೇ ರೀತಿಯಾಗಿ ಖಜಾಂಚಿಯಾಗಿ ಆಯ್ಕೆಯಾಗಿರ್ತಾರೆ ಲಕ್ಷ್ಮಣ್ ಅವರನ್ನು ಕೂಡ ಆಯ್ಕೆಯ ಸ್ವಾಗತವನ್ನು ಬಯಸ್ತೀವಿ. ಹಾಗೆ ಕಾರ್ಯಕಾರಿ ಸಮಿತಿಗೆ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರನ್ನು ಒಟ್ಟುಗೂಡಿಸಿ ಸುಗ್ಗಿರ ಎಂಬಂತ ಬೇಡ ಹೆಸರು